ರೈತ ಹರೀಶನಿಗೆ ತನ್ನ ಪತ್ನಿ ಕಂಚನ್ನಿಂದ 3 ಗಂಡು ಮಕ್ಕಳು ಜನಿಸಿದರು. ಯಾವಾಗ ಹರೀಶನಿಗೆ ವಯಸ್ಸಾಗತೊಡಗಿತೋ ಆಗ ಅವನು ತನ್ನ ತೋಟದಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸಿಬಿಟ್ಟನು. ಈಗ ನನಗೆ ಮುಂಚೆ ತರ ಕೆಲಸ ಮಾಡಕ್ ಆಗ್ತಿಲ್ಲ. ಇಡೀ ದಿನ ನಿಶಕ್ತಿ ಅನ್ಸುತ್ತೆ. ಈಗ ಸಮಯ ಬಂದಿದೆ. ನಿಮ್ಮ ಕೆಲ್ಸನ ಈಗ ನೀವು 3ರಲ್ಲೂ ಹಂಚಿಬಿಡ್ಬೇಕು ಅನ್ಸುತ್ತೆ. ಈಗ ಅರೆ, ಹೊಲ ಗದ್ದೆಗಳ ಜವಾಬ್ದಾರಿ ಯಾರಿಗೆ ಕೊಡ್ಲಿ? ಎಲ್ಲಕ್ಕಿಂತ ಲಾಯಕ್ ಮಗ ಯಾರು ಅಂತ ಹೇಗ್ ಗೊತ್ತಾಗುತ್ತೆ? ನೀವು ಈ 3ರ ಪರೀಕ್ಷೆ ಯಾಕೆ ತಗೋಬಾರ್ದು ಹೇಳಿ? ಮಾರನೇ ದಿನ ಬೆಳಿಗ್ಗೆನೆ ಹರೀಶನು ತನ್ನ ಮಕ್ಕಳಾದ ಕಮಲೇಶ್, ಮಹೇಶ್ ಹಾಗೂ ಜಿನೇಶನನ್ನು ಕರೆದ. ನಿಮ್ 3 ಜನರಲ್ಲಿ ಯಾರು ಜಾಸ್ತಿ ಜವಾಬ್ದಾರಿ ಇರೋರು ಅನ್ಸ್ತಿರೋ ನಾನು ಹೊಲ ಗದ್ದೆಗಳನ್ನ ಅವ್ರ ಹೆಸರಿಗೆ ಬರೀತೀನಿ. ಅಪ್ಪ, ಎಲ್ಲಕ್ಕಿಂತ ಜವಾಬ್ದಾರಿ ನನಗೆ ಇರೋದು. ನೀವಿಬ್ರು ನನ್ಕಿಂತ ಚಿಕ್ಕವರು ಮತ್ತೆ ಬುದ್ಧಿನೂ ಕಮ್ಮಿ. ಎಲ್ಲಕ್ಕಿಂತ ಜವಾಬ್ದಾರಿ ನನಗಿರೋದು. ಇಲ್ಲ, ಅದಕ್ಕೆ ನಾನೇ ಲಾಯಕ್ಕು. ಈ ಮಾತಿನ ನಿರ್ಧಾರ ನಾನ್ ಮಾಡ್ತೀನಿ. ಮಾರನೇ ದಿನ ಬೆಳಿಗ್ಗೆ ಹರೀಶನು ತನ್ನ 3 ಜನ ಮಕ್ಕಳನ್ನು ಹಸುವಿನ ಬೇಲಿಯ ಬಳಿ ಕರೆದನು. ಅರೆ ಅಣ್ಣ, ಅಪ್ಪ ಇಷ್ಟು ಬೆಳಗ್ಗೆ ಇಲ್ಯಾಕ್ ಕರೆದ್ರು? ಈ ಕೊಠಡಿಯಲ್ಲಿ 3 ಮಾಯಾ ಹಸುಗಳಿವೆ. ನೀವು 3 ಜನ ಒಬ್ಬೊಬ್ರು ಒಂದೊಂದು ಹಸುನ ಸಾಕ್ಬೇಕು. ಅದ್ರ ಜೊತೆಗೆ ಗದ್ದೆ ಕರ್ಕೊಂಡೋಗಿ ಕೆಲ್ಸನೂ ಮಾಡ್ಬೇಕು. ನಿಮ್ 3 ಜನರಲ್ಲಿ ಯಾರು ತುಂಬಾ ಪ್ರಾಮಾಣಿಕ, ಶ್ರಮ ಪಡೋರು ಮತ್ತು ಅರ್ಹರಾಗಿರ್ತಾರೋ 10 ದಿನ ಆದ್ಮೇಲೆ ಅವರ ಹಸು ಚಿನ್ನದಾಗ್ಬಿಡುತ್ತೆ. ಆಮೇಲೆ ನಾನು ನನ್ನ ಹೊಲ ಗದ್ದೆಗಳನ್ನ ಅವನಿಗೆ ಕೊಡ್ತೀನಿ. ಈ ಗದ್ದೆ ಅಂತೂ ನನಗೆ ಬರುತ್ತೆ. ಇಲ್ಲ, ನನಗ್ ಸಿಗುತ್ತೆ. ಹರೀಶನು ತನ್ನ 3 ಜನ ಮಕ್ಕಳಿಗೆ 10 ದಿನದ ಕಾಲಾವಕಾಶವನ್ನು ನೀಡಿದ. 3 ಜನ ಮಕ್ಕಳು ತಮ್ಮ ತಮ್ಮ ಹಸುಗಳ ಜೊತೆಯಲ್ಲಿ ಹೊರಟರು. ಅವರು ದಿನವಿಡೀ ತೋಟದಲ್ಲಿ ಕೆಲಸನೂ ಮಾಡಬೇಕಿತ್ತು ಹಾಗೂ ಅವರವರ ಹಸುಗಳ ರಕ್ಷಣೆಯನ್ನು ಮಾಡಬೇಕಿತ್ತು. ಶುರುವಿನಲ್ಲಂತೂ 3 ಜನ ತಮ್ಮ ಹಸುವನ್ನು ಚೆನ್ನಾಗಿ ನೋಡಿಕೊಂಡರು. ಆದರೆ 2 ದಿನಗಳ ನಂತರ ಮಹೇಶ್ ಹಾಗೂ ಕಮಲೇಶ್ ಹಸುಗಳನ್ನು ನೋಡಿಕೊಳ್ಳುವುದರಲ್ಲಿ ನಿರುತ್ಸಾಹ ತೋರಿದರು. ಎಷ್ಟು ಮೇವು ತಿಂತೀಯ ನೀನು? ನಾನ್ ನಿನಗೆ ಮೇವು ತಿನ್ಸ್ಕೊಂತಾನೆ ಇರ್ಲಾ ಅಥವಾ ಗದ್ದೆನೂ ಮಾಡ್ಲಾ? ಎಲ್ಲರಿಗಿಂತ ದೊಡ್ಡ ಮಗ ಕಮಲೇಶ್ ತೋಟದಲ್ಲಿ ಕೆಲಸ ಮಾಡುವ ಬದಲು ಹಸುವಿನ ಪಕ್ಕದಲ್ಲಿ ಕುಳಿತುಕೊಂಡೇ ಇರುತ್ತಿದ್ದ. ತಗೋ, ಇನ್ ಸ್ವಲ್ಪ ಮೇವು ತಿನ್ನು. ನಿನಗಿನ್ನೂ ಮೇವು ಕೊಡ್ತೀನಿ ಬೇಕಾದ್ರೆ. ಆದ್ರೆ ನೀನು ಚಿನ್ನದ ಹಸು ಆಗ್ಬಿಡು ಸಾಕು. ಆದರೆ 3ನೇ ಮಗ ಜಿನೇಶ್ ಅವನ ಹಸುವನ್ನು ಪ್ರಾಮಾಣಿಕವಾಗಿ ನೋಡಿಕೊಳ್ಳುತ್ತಿದ್ದನು ಮತ್ತು ಹಾಗೆಯೇ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು. ಹೀಗೆ 10 ದಿನಗಳು ಕಳೆದವು. ಈಗ ಆ 3 ಜನರದ್ದು ತಮ್ಮ ತಂದೆಯನ್ನು ಭೇಟಿಯಾಗುವ ಸರದಿ. ಅಯ್ಯೋ ದೇವ್ರೆ, ನನ್ನ ಹಸು ಚಿನ್ನದ ಹಸು ಆಗ್ಲೇ ಇಲ್ವೇ? ಅಪ್ಪ ಗದ್ದೆಗಳನ್ನ ಬೇರೆ ತಮ್ಮಂದ್ರಿಗೆ ಬರೆದ್ಬಿಟ್ರೆ ಏನಪ್ಪ ಮಾಡೋದು? ಒಂದ್ ಕೆಲ್ಸ ಮಾಡ್ತೀನಿ. ಈ ಹಸುವಿನ ಮೇಲೆ ಚಿನ್ನದ ಬಣ್ಣ ಲೇಪನ ಮಾಡ್ಬಿಡ್ತೀನಿ. ಅರೆ, ಇರು ಇರು ಇರು, ನಿಲ್ಲು ನಿಲ್ಲು ನಿಲ್ಲು, ಎಲ್ಲೋಗ್ತಿದ್ಯಾ? ನಿಲ್ಲು ನಿಲ್ಲು. ಕಮಲೇಶನ ತರ ಮಹೇಶನು ಭಯದಿಂದ ಚಿನ್ನದ ಬಣ್ಣವನ್ನು ಅದರ ಮೈ ತುಂಬಾ ಬಳಿದನು. ಅರೆ, ಏನ್ ಕೊಂಬು ತೋರಿಸ್ತಿದ್ಯಾ? ಇರು 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 ಇರು, ಈಗ್ಲೇ ನಿನ್ ಬಾಲ ಹಿಡ್ಕೊಂತೀನಿ. ಹರೀಶನ 3 ಜನ ಮಕ್ಕಳು ತಮ್ಮ ತಮ್ಮ ಹಸುವನ್ನು ಹಿಡಿದು ಹರೀಶನನ್ನು ಭೇಟಿಯಾಗಲು ಹೊರಟರು. ಕಮಲೇಶ್ ಹಾಗೂ ಮಹೇಶನ ಚಿನ್ನದ ಹಸುಗಳನ್ನು ಕಂಡು ಹರೀಶನು ಆಶ್ಚರ್ಯಚಕಿತನಾಗುತ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಜಿನೇಶನು ಅಲ್ಲಿಗೆ ಬರುತ್ತಾನೆ. ಆದರೆ ಅವನ ಹಸುವು ಮೊದಲಿನ ತರ ಬೆಳ್ಳಗೆ ಕಾಣಿಸುತ್ತಿತ್ತು. ನನ್ನ ಕ್ಷಮಿಸ್ಬಿಡಿ ಅಪ್ಪಾಜಿ,
ನಾನು ನಿಮಗೆ ಹೇಳ್ದಾಗೆ ನನ್ನ ಮಾತು ಉಳಿಸ್ಕೊಳಕ್ಕಾಗಲಿಲ್ಲ. ಇದು ಸ್ವಲ್ಪ ಹಣ ಇದೆ. ನಾನು ಹಸುವಿನ ಹಾಲನ್ನ ಮಾರಿ ಸಂಪಾದಿಸಿದ್ದು. ನೀವು ಹೊಲ ಗದ್ದೆನ ಅಣ್ಣಂದ್ರಿಗೆ ಹಂಚ್ಬಿಡಿ. ಈಗ ಹರೀಶನು ನಿರ್ಧರಿಸಬೇಕಾಗಿತ್ತು. ತುಂಬಾ ಯೋಚನೆ ಮಾಡಿ ಅವನು ಈ ನಿರ್ಧಾರಕ್ಕೆ ಬಂದನು. ನನ್ನ ಎಲ್ಲ ಗದ್ದೆಗಳನ್ನ ಇವತ್ತಿಂದ ಜಿಗ್ನೇಶ್ ನೋಡ್ಕೋತಾನೆ. ಇದನ್ನು ಕೇಳಿ ಇಬ್ಬರು ಅಣ್ಣ ತಮ್ಮಂದಿರು ಆಘಾತಕ್ಕೊಳಗಾದರು. ಆದ್ರೆ ಅಪ್ಪ, ನೀವ್ ಹಾಕಿದ್ದ ಷರತ್ತು ಪ್ರಕಾರ ಚಿನ್ನದ ಹಸು ನಮ್ಮ ಹತ್ರ ಇದೆ. ಇವು ಯಾವ ಮಾಯಾ ಹಸುಗಳು ಅಲ್ಲ. ಇವು ಯಾವಾಗ್ಲೂ ಚಿನ್ನ ಆಗಕ್ ಸಾಧ್ಯನೇ ಇಲ್ಲ. ಇದು ನಾನು ಸುಮ್ಮನೆ ನಿಮ್ನ ಪರೀಕ್ಷೆ ಮಾಡೋದಕ್ಕೆ ಹೇಳಿದ್ದೆ. ಆದ್ರೆ ನೀವು ನಿಮ್ಮ ಸ್ವಾರ್ಥಕ್ಕೆ ಈ ಹಸುವಿನ ಮೇಲೆ ಏನೇನೋ ಅಂಟಿಸ್ಬಿಟ್ರಿ. ಅದಕ್ಕೆ ಎಷ್ಟು ತೊಂದರೆ ಕೊಟ್ಬಿಟ್ರಲ್ಲೋ. ನೀವಿಬ್ರು ಅಣ್ಣ ತಮ್ಮರಿಗೆ ಶಿಕ್ಷೆ ಏನ್ ಗೊತ್ತಾ? ನೀವಿಬ್ರು ಇನ್ಮೇಲೆ ದನದ ಕೊಠಡಿ ನೋಡ್ಕೋಬೇಕು. ಈ ಕಥೆಯಿಂದ ನಾವು ಏನನ್ನು ಕಲಿಯುತ್ತೀವಿ ಎಂದರೆ, ಯಾವ ವ್ಯಕ್ತಿ ಏನನ್ನೂ ಅಪೇಕ್ಷಿಸದೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುತ್ತಾನೋ ಅವನು ತನ್ನ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಕಾಣುತ್ತಾನೆ. ಧರಂ ಒಬ್ಬ ಶ್ರೀಮಂತ ರೈತ ಆಗಿದ್ದ. ಅವನ ಹತ್ರ ತುಂಬಾ ಹಸುಗಳಿದ್ವು. ಧರಂ ದಿನನಿತ್ಯ ಹಾಲ್ ಕರ್ದು ಅದನ್ನ ಸಂತೆಲ್ ಮಾರ್ತಿದ್ದ. ಆದ್ರೆ ಧರಂ ತನ್ನ ಹಸುಗಳನ್ನ ಸರಿಯಾಗಿ ಪಾಲನೆ ಪೋಷಣೆ ಮಾಡ್ತಿರ್ಲಿಲ್ಲ. ಒಂದಿನ ಧರಂ ಹಸು ರಾಣಿ ತುಂಬಾ ಹುಷಾರ್ ತಪ್ಪಿದ್ಲು. ಅದು ಹಾಲ್ ಕೊಡೋದನ್ನ ನಿಲ್ಲಿಸ್ಬಿಟ್ಟಿತ್ತು. ಧರಂ ಆಗ ಒಬ್ಬ ವೈದ್ಯನ ಕರ್ದ. ಧರ್ಮ ಅವರೇ, ನೀವು ಈ ಹಸುನ ತುಂಬಾನೇ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಇಲ್ಲ ಅಂದ್ರೆ ಇದು ಸತ್ ಹೋಗ್ಬಿಡುತ್ತೆ. ಅದೇನೋ ಸರಿ ಡಾಕ್ಟರ್ ಸಾಹೇಬ್ರೆ, ಆದ್ರೆ ನನ್ಗೆ ಹೇಳಿ, ಈ ಹಸು ಮತ್ತೆ ಹಾಲು ಯಾವಾಗಿಂದ ಕೊಡುತ್ತೆ? ಅದು ಏನು ಹೇಳಕ್ಕಾಗಲ್ಲ, ಆದ್ರೆ 5-6 ತಿಂಗಳಂತೂ ಆಗತ್ತೆ ಅದಕ್ಕೆ. ಧರಮ್ಮು ಡಾಕ್ಟರ್ ಹೇಳಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಯೋಚನೆ ಮಾಡೋದಕ್ ಶುರು ಮಾಡ್ದ, ರಾಣಿನ ಏನ್ ಮಾಡ್ಬೇಕು ಅಂತ. ಸಂಜೆ ಹೊತ್ತಲ್ಲಿ ಅವನು ಓಡಾಡ್ಕೊಂಡು ಒಂದ್ ಯೋಚನೆ ಮಾಡ್ದ. ಹೇಗೂ ಈಗ ರಾಣಿ ಹಾಲು ಕೊಡೋದನ್ನ ನಿಲ್ಸಿದಾಳೆ. ಅವಳ ಮೇಲೆ ದುಡ್ಡು ಖರ್ಚು ಮಾಡಿ ಏನು ಪ್ರಯೋಜನ ಆಗತ್ತೆ? ಅವಳಿಗೆ ಒಟ್ಟು ಬೂಸ, ಔಷಧಿ ಎಲ್ಲನೂ ವೇಸ್ಟ್ ಆಗ್ಬಿಡತ್ತೆ. ಅದ್ರ ಬದಲಾಗಿ ನಾನು ಇವಳನ್ನ ಕರ್ಕೊಂಡು ಹೋಗಿ ಕಾಡಲ್ಲೇ ಬಿಟ್ಬಿಡ್ತೀನಿ. ಮಿಕ್ಕಿದೆಲ್ಲ ಆ ದೇವ್ರಿಗೆ ಬಿಟ್ಟಿದ್ದು, ಅವನೇ ನೋಡ್ಕೊಳ್ಳಿ. ಆಮೇಲೆ ಧರಂ ರಾಣಿನ್ ಕರ್ಕೊಂಡು ಕಾಡಲ್ಲಿ ಬಿಟ್ಬಿಟ್ಟ. ರಾಣಿ ಕಾಡಲ್ಲಿ ಅಲ್ಲಿ ಇಲ್ಲಿ ನೋಡ್ಕೊಂಡು ಅಲ್ದಾಡ್ತಿದ್ಲು. ಆಮೇಲೆ ಸುಸ್ತಾಗಿ ತಲೆ ತಿರ್ಗಿ ಬಿದ್ದೋಯ್ತು. ಮಾರನೇ ದಿನ ಮಾಧವ್ ಮತ್ತೆ ತನ್ನ ಹೆಂಡತಿ ಲತಾ ಕಾಡಲ್ಲಿ ನಡ್ಕೊಂಡ್ ಹೋಗ್ತಿದ್ರು. ಅಲ್ಲಿ ತಲೆ ತಿರುಗ್ ಬಿದ್ದಿದ್ ರಾಣಿನ ಅವ್ರು ನೋಡಿದ್ರು. ಏನ್ರಿ, ನೀರ್ ಕೊಡಿ. ಮಾಧವ್ ಮತ್ತೆ ಲತಾ ಆ ಹಸುಗೆ ನೀರ್ ಕುಡ್ಸಿದ್ರು. ಅದಾದ್ಮೇಲೆ ಮಾಧವ್ ತನ್ನ ಊರಿಗೆ ವಾಪಸ್ ಹೋದ. ಊರಿಂದ ಒಂದ್ ಎತ್ತಿನ ಗಾಡಿನ ತಗೊಂಡ್ ಬಂದ. ಅಲ್ಲಿ ಮಾಧವ್ ರಾಣಿನ ಎತ್ತಿನ ಗಾಡಿಗೆ ಹತ್ಸಿ ತನ್ನ ಊರಿಗೆ ಕರ್ಕೊಂಡ್ ಹೋದ. ಇಲ್ಲಿ ಮಾಧವ್ ಮತ್ತೆ ಲತಾ ರಾಣಿನ ತುಂಬಾ ಚೆನ್ನಾಗ್ ನೋಡ್ಕೊಂಡ್ರು. ಇಡೀ ರಾತ್ರಿ ಲತಾ ರಾಣಿ ಹತ್ರ ಕೂತ್ಕೊಂಡು ತಣ್ಣೀರ್ ಬಟ್ಟೆ ಹಾಕ್ತಿದ್ಲು. ಅವಳು ರಾಣಿಗೆ ಔಷಧಿಗಳನ್ನು ಕೊಟ್ಲು. ಮಾಧವ್ ಮತ್ತೆ ಲತಾ ಮಾಡಿದ್ದು ಪರಿಶ್ರಮದಿಂದ 10 ದಿನದಲ್ಲಿ ರಾಣಿ ಹುಷಾರಾಗಿ ಆರಾಮಾದ್ಲು. ಅವಳ ಆರೋಗ್ಯ ಕೂಡ ಚೇತರಿಸ್ಕೊಳಕ್ ಶುರುವಾಯ್ತು. 1 ತಿಂಗಳಾದ್ಮೇಲೆ ರಾಣಿ ತುಂಬಾ ಆರೋಗ್ಯವಾಗಿದ್ಲು. ಆಮೇಲೆ ರಾಣಿ ಹಾಲ್ ಕೊಡೋದಕ್ಕೂ ಶುರು ಮಾಡಿದ್ಲು. ಇವಾಗ ರಾಣಿ ಮಾಧವ್ ಮತ್ತೆ ಲತಾಗೆ ಪ್ರಿಯವಾದ ಪ್ರಾಣಿ. ಲತಾ ಇಡೀ ದಿನ ರಾಣಿನ ಚೆನ್ನಾಗ್ ನೋಡ್ಕೋತಿದ್ಲು. 1 ವರ್ಷದ ನಂತರ ಧರಂ ಯಾವ್ದೋ ಕೆಲ್ಸದ ಮೇಲೆ ಮಾಧವ್ ಊರಿಗೆ ಬರ್ತಾನೆ. ಆಗ ಅವನು ಲತಾ ಜೊತೆ ರಾಣಿ ನಡ್ಕೊಂಡ್ ಬರೋದನ್ನ ನೋಡ್ತಾನೆ. ರಾಣಿ ಆರೋಗ್ಯವಾಗಿರೋದನ್ನ ನೋಡಿ ಧರಂಗೆ ತುಂಬಾ ಸಂತೋಷ ಆಗತ್ತೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಅವನ್ ಮನ್ಸ್ ಬದ್ಲಾಗತ್ತೆ. ಕೋಪ ಮಾಡ್ಕೊಂಡು ಲತಾ ಹತ್ರ ಹೋಗ್ತಾನೆ. ಈ ಹಸು ನಂದು. ಇಲ್ಲ ಇಲ್ಲ, ಈ ಹಸು ನಂದು. ಇದು ಹುಡ್ದಾಗಿಂದ ನಾನೇ ಸಾಕಿರೋದು ಇದನ್ನ. ಈ ಹಸು ನಮ್ಗೆ 1 ವರ್ಷದ ಹಿಂದೆ ಕಾಡ್ನಲ್ಲಿ ಬಹಳ ಕೆಟ್ಟ ಸ್ಥಿತಿಯಲ್ಲಿ ಸಿಕ್ಕಿತ್ತು. ಆಹಾ, ನಾನೇ ಕಾಡಲ್ಲಿ ಇವಳನ್ನ ಮೀಸ ಕರ್ಕೊಂಡು ಹೋಗಿದ್ದೆ. ಆದ್ರೆ ಇದು ತಪ್ಪಿಸ್ಕೊಬಿಡ್ತು ನನ್ನಿಂದ.
ಈಗ ನನಗೆ ನನ್ನ ರಾಣಿನ ವಾಪಸ್ ಕೊಡಿ. ಈಗ ಇದು ನನ್ ಹಸು, ನಾನ್ ಯಾವತ್ತೂ ನಿನ್ಗೆ ಹಿಂದಿರುಗ್ಸಲ್ಲ. ಇಬ್ರು ಜಗಳ ಮಾಡ್ತಿರ್ತಾರೆ. ಆಮೇಲೆ ಈ ವಿಷಯನ ಊರಿನ ಪಂಚಾಯ್ತಿಗೆ ತಿಳಿಸ್ತಾರೆ. ಧರಮ್, ನೀನ್ ಈ ಹಸುನ ಚಿಕ್ಕದ್ರಿಂದ ಸಾಕಿದ್ಯಾ ಅಲ್ವಾ? ಹಾ, ಸಾಕಿದೀನಿ. ಮತ್ತೆ ಲತಾ, ನೀನ್ ಇದನ್ನ ಸಾಯೋದ್ರಿಂದ ಬಚಾವ್ ಮಾಡಿದ್ಯಾ ಅಲ್ವಾ? ಹೌದು ಯಜಮಾನ್ರೆ. ಇದಂತೂ ತುಂಬಾನೇ ಕಷ್ಟವಾದಂತ ಪರಿಸ್ಥಿತಿ. ನನ್ನ ಕೈಲಿ ಇದನ್ನ ತೀರ್ಮಾನ ಮಾಡೋದಕ್ಕೆ ಆಗಲ್ಲ. ಒಂದು ಐಡಿಯಾ, ರಾಣಿನೇ ತೀರ್ಮಾನ ಮಾಡ್ಲಿ ಅವಳ ಮಾಲೀಕರು ಯಾರು ಅನ್ನೋದನ್ನ, ಮತ್ತೆ ಅವಳು ಯಾರ ಜೊತೆ ಇರೋದಕ್ಕೆ ಇಷ್ಟಪಡ್ತಾಳೆ ಅನ್ನೋದನ್ನ, ಅದನ್ನು ನೋಡೋಣ. ಸರ್ಪಂಚರು ಹೇಳಿದ ಹಾಗೆ ಮಾಧವ್ ರಾಣಿನ ಪಂಚಾಯ್ತಿ ಕರ್ಕೊಂಡ್ ಬರ್ತಾನೆ. ಒಂದ್ ಕಡೆ ಧರಮ್ ನಿಂತ್ಕೊಂಡಿರ್ತಾನೆ, ಇನ್ನೊಂದ್ ಕಡೆ ಲತಾ ನಿಂತ್ಕೊಂಡಿರ್ತಾಳೆ. ರಾಣಿ ಇಬ್ರುನು ನೋಡಿ ಕೊನೆಗೆ ಲತಾ ಹತ್ರ ಹೊರಟೋಗ್ತಾಳೆ. ಲತಾ ಖುಷಿಯಾಗಿ ಮುದ್ದು ಮಾಡ್ತಾಳೆ. ಸರಿ ಹೋಯ್ತು. ಈಗ ರಾಣಿನೇ ತೀರ್ಮಾನ ಮಾಡಿದಾಳೆ ಅವಳು ಯಾರ ಜೊತೆ ಇರ್ಬೇಕು ಅನ್ನೋದನ್ನ, ಅದು ಲತಾ ಜೊತೆ. ಧರಮ್ಗೆ ತುಂಬಾ ಬೇಜಾರಾಗೋಗುತ್ತೆ. ಆಮೇಲೆ ಲತಾ ಮತ್ತೆ ಮಾಧವ್ಗೆ ತುಂಬಾ ಖುಷಿ ಆಗೋಗುತ್ತೆ. ಈ ಕಥೆಯಿಂದ ನಮ್ಗೇನ್ ಅರ್ಥ ಆಯ್ತು ಅಂದ್ರೆ, ಪ್ರಾಣಿಗಳಿಗೆ ಪ್ರೀತಿ ಮತ್ತೆ ಅನುಕಂಪ ತುಂಬಾ ಮುಖ್ಯ ಅಂತ. ಈ ಕಥೆ ಭೋಲಾ ಮತ್ತೆ ಅವನ ಎತ್ತಿನದು. ಭೋಲಾ ಒಬ್ಬ ರೈತ ಆಗಿದ್ದ. ಅವನ ಹತ್ರ ಒಂದು ಪುಟ್ಟ ಜಮೀನಿತ್ತು. ಅಲ್ಲಿ ಅವನು ದಿನ ಕಷ್ಟಪಟ್ಟು ಫಸಲು ತೆಗಿತಾ ಇದ್ದ. ಭೋಲಾ ಹತ್ರ ಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಎತ್ತಿತ್ತು. ಅದು ಕಲ್ಲು. ಕಲ್ಲು ಗದ್ದೆಯಲ್ಲಿ ಕೆಲಸ ಮಾಡ್ತಿತ್ತು. ಇಡೀ ದಿನ ಕೆಲಸ ಮಾಡಿದ ನಂತರ ಭೋಲಾ ಕಲ್ಲು ಮುಂದೆ ಕುತ್ಕೊಂಡು ಅದರ ಜೊತೆ ಮಾತಾಡ್ತಾ ಇದ್ದ. ಭೋಲಾಗೆ ತುಂಬಾ ಖುಷಿ ಮತ್ತೆ ಸಂತೃಪ್ತಿ ಕೂಡ ಇತ್ತು. ಆದ್ರೆ ಭೋಲಾ ಖುಷಿಯಾಗಿರೋದನ್ನ ತನ್ನ ಪಕ್ಕದ ಮನೆಯವನಾದ ಶಂಕರ್ ತಡ್ಕೊಳ್ತಾ ಇರ್ಲಿಲ್ಲ. ಶಂಕರ್ ಮೊದ್ಲೇನೆ ತುಂಬಾನೇ ಸಾಹುಕಾರ. ಅವನ ಹತ್ರ ತುಂಬಾ ದೊಡ್ಡ ಜಮೀನಿತ್ತು. ಮತ್ತೆ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಟ್ರ್ಯಾಕ್ಟರ್ ಕೂಡ ಇತ್ತು. ಆದ್ರೆ ಅವನು ಯಾವಾಗ್ಲೂ ಯೋಚಿಸ್ತಾ ಇದ್ದಿದ್ದು ಏನಂದ್ರೆ, ಈ ಬೋಲಾ ಇಷ್ಟು ಸಣ್ಣ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಅವನೇ ಇಷ್ಟು ಖುಷಿಯಾಗಿರೋದಕ್ಕೆ ಹೇಗ್ ಸಾಧ್ಯ? ನನ್ನ ಜಮೀನು ಇಷ್ಟು ದೊಡ್ಡದಾಗಿದೆ, ಮತ್ತೆ ನಾನು ಇಷ್ಟೊಂದು ಬೆಳೆ ಕೂಡ ಬೆಳಿತೀನಿ. ಆದ್ರೂ ಸಿಗೋ ಅಷ್ಟು ಹಣದಲ್ಲೂ ನಾನು ತೃಪ್ತಿಯಾಗಿರೋದಕ್ಕಾಗಲ್ಲ. ಬಹುಶಃ ಈ ಎತ್ತು ಅವನ ಖುಷಿಗೆ ಕಾರಣ ಆಗಿರ್ಬೇಕು ಅನ್ಸುತ್ತೆ. ಯಾವಾಗ ನೋಡಿದ್ರು ಅವನು ಎತ್ತಿನ ಜೊತೆ ಮಾತಾಡ್ತಾ ಇರ್ತಾನೆ. ಶಂಕರ್ ಭೋಲನ ಹತ್ರ ಹೋದ. ಅರೇ ತಮ್ಮ ಬೋಲಾ, ನನಗೆ ಒಂದು ಎತ್ತು ಕೊಂಡ್ಕೋಬೇಕಾಗಿತ್ತು. ಆದ್ರೆ ಅಣ್ಣವ್ರೆ, ನಿಮ್ ಹತ್ರ ಟ್ರ್ಯಾಕ್ಟರ್ ಇದೆಯಲ್ವಾ? ಅದೇನೋ ಇದೆ, ಆದ್ರೆ ಏನಂದ್ರೆ ಟ್ರ್ಯಾಕ್ಟರ್ ಇಂದ ಎಲ್ಲ ಕೆಲ್ಸಗಳು ಆಗೋದಿಲ್ಲ. ಅದಕ್ಕೆ ಯೋಚಿಸ್ತಾ ಇದ್ದೀನಿ ಒಂದು ಎತ್ತನೇ ಕೊಂಡ್ಕೊಳ್ಳೋಣ ಅಂತ. ಹಾಗಾದ್ರೆ ಖರೀದಿ ಮಾಡ್ಬಿಡಿ. ನನ್ಗೆ ನಿನ್ನ ಎತ್ತು ತುಂಬಾ ಇಷ್ಟ ಆಯ್ತು. ನೀನು ಅದನ್ನ ನನಗೆ ಮಾರ್ತೀಯಾ? ನಾನು ನಿನ್ಗೆ ಒಳ್ಳೆ ಬೆಲೆ ಕೊಡ್ತೀನಿ ಅದಕ್ಕೆ. ಇಲ್ಲ ಇಲ್ಲ ಅಣ್ಣವ್ರೆ, ಬೇಸರ ಮಾಡ್ಕೋಬೇಡಿ. ನಾನು ಆ ಎತ್ತುಗಳನ್ನ ಮಾರೋದಿಲ್ಲ. ನೀವು ಬೇರೆ ಯಾವ್ದಾದ್ರೂ ಎತ್ತುಗಳನ್ನ ಹುಡುಕೊಳ್ಳಿ. ಶಂಕರ್ ತನ್ನ ಹೊಲಕ್ಕೆ ವಾಪಸ್ ಬಂದ ಮತ್ತೆ ಯೋಚನೆ ಮಾಡ್ದ. ನನಗಂತೂ ಅನ್ಸುತ್ತೆ ಇವನು ಎತ್ತಲ್ಲೇ ಏನೋ ವಿಷಯ ಇದೆ ಅಂತ. ಅದಕ್ಕೆ ಅವನಿದನ್ನ ಮಾರ್ತಾ ಇಲ್ಲ ಅಂತ ಅನ್ಸುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನಂತೂ ಅದನ್ನ ತಗೋತೀನಿ. ಅವನ ಹತ್ರ ಹೊಲನೇ ಇಲ್ಲ ಅಂತ ಅಂದ್ರೆ ಅವಾಗ ಅವನು ಆ ಎತ್ತನ್ನ ನನಗೆ ಮಾರ್ತಾನೆ. ಆ ರಾತ್ರಿ ಶಂಕರ್ ಭೋಲನ ಹೊಲವನ್ನ ಸುಟ್ಟು ಹಾಕ್ಬಿಟ್ಟ. ಮಾರನೇ ದಿನ ಭೋಲಾ ತನ್ನ ಹೊಲವನ್ನ ನೋಡಿ ಬಿಕ್ಕಳಿಸಿ ಅಳೋದಕ್ ಶುರು ಮಾಡ್ದ. ದೇವ್ರೇ, ಇದೇನಪ್ಪ ಹೀಗ್ ಮಾಡ್ಬಿಟ್ಟೆ. ಶಂಕರ್ ಭೋಲನ ಅವಸ್ಥೆಯನ್ನ ನೋಡಿ ತುಂಬಾನೇ ಖುಷಿ ಪಟ್ಟ. ಇವಾಗ ಅವನು ನನ್ನ ದಾರಿಗೆ ಬಂದೇ ಬರ್ತಾನೆ. ಈಗ ತುಂಬಾ ದಿನಗಳು ಕಳೆದಿದ್ವು. ಮತ್ತೆ ಭೋಲಾ ತಾನು ಉಳಿಸಿದ್ದ ಹಣವನ್ನ ಎಣಿಸೋಕೆ ಶುರು ಮಾಡ್ದ. 6, 7, 8, 9,
ಮತ್ತೆ 10 ಅಷ್ಟೇನಾ? ನನ್ನ ಹತ್ರ ಈಗ 10 ಬೆಳ್ಳಿ ನಾಣ್ಯಗಳಿರೋದು. ಇದರಿಂದ ಸ್ವಲ್ಪ ದಿನ ಮಾತ್ರ ಮನೆ ನಡೆಸೋದಕ್ಕಾಗತ್ತೆ. ಈಗ ಎತ್ತುಗಳನ್ನ ಯಾರಿಗಾದ್ರೂ ಮಾರ್ಬಿಡ್ಬೇಕು. ಅದಕ್ಕೆ ಹೊಟ್ಟೆ ತುಂಬ ಊಟನಾದ್ರೂ ಸಿಗುತ್ತಲ್ವಾ? ಹಾಗನ್ಕೊಂಡು ಭೋಲಾ ಕಲ್ಲುನ ಕರ್ಕೊಂಡು ಮಾರುಕಟ್ಟೆ ಕಡೆಗೆ ನಡೆದ. ಭೋಲನ ಕೈಯಲ್ಲಿ ದುಡ್ಡಿನ ಚೀಲ ಇತ್ತು. ಸ್ವಲ್ಪ ದೂರ ನಡೆದ ಮೇಲೆ ಭೋಲಾ ಅನ್ಕೊಂಡ, ನನ್ನ ಹತ್ರ ಈಗ ಕೇವಲ 10 ಬೆಳ್ಳಿ ನಾಣ್ಯಗಳಿವೆ. ಇದನ್ನು ಯಾರಾದ್ರೂ ಕದ್ಬಿಟ್ರೆ ಆಗ ನನ್ನ ಹತ್ರ ಏನೂ ಇರೋದಿಲ್ಲ. ಅದಕ್ಕೆ ನಾನು ಈ ಚೀಲವನ್ನ ಈ ಎತ್ತಿನ ಕತ್ತಿಗೆ ಕಟ್ಬಿಡೋದೊಳ್ಳೆದು. ಭೋಲಾ ದುಡ್ಡಿನ ಚೀಲವನ್ನ ಕಲ್ಲುವಿನ ಕತ್ತಿಗೆ ಕಟ್ಬಿಟ್ಟ. ಸ್ವಲ್ಪ ದೂರ ನಡೆದು ಭೋಲಾ ಡಾಬಾ ಹತ್ರ ಬಂದ. ಅಲ್ಲಿ ಅವನು ಏನಾದ್ರೂ ತಿನ್ಬೇಕು ಅನ್ಕೊಂಡ. ಮತ್ತೆ ಕಲ್ಲುನ ಹೊರಗಡೆನೆ ಒಂದು ಮರಕ್ಕೆ ಕಟ್ ಹಾಕ್ದ. ಭೋಲಾ ಊಟ ಮಾಡ್ತಿರೋವಾಗ ಆ ಡಾಬಾದ ಮಾಲೀಕ ಹೊರಗಡೆ ಬಂದ. ಅವನು ಕಲ್ಲು ಕಡೆನೆ ನೋಡ್ಕೊಂಡ್ ಬರ್ತಾ ಇದ್ದ. ಆಗ ಅವನು ಕಾಣಿಸಿದ್ದೇನು ಅಂದ್ರೆ ಕಲ್ಲುವಿನ ಕತ್ತಿನಿಂದ ಒಂದು ಬೆಳ್ಳಿ ನಾಣ್ಯ ಕೆಳಗಡೆ ಬಿತ್ತು. ಡಾಬಾದ ಮಾಲೀಕ ಅಚ್ಚರಿಗೊಂಡ. ಅರೆ ಇದೇನಿದು? ಬೆಳ್ಳಿ ನಾಣ್ಯಗಳನ್ನ ಕೊಡೋ ಅಂತ ಎತ್ತ ಇದು? ಆಗ್ಲೇನೆ ಮತ್ತೊಂದು ನಾಣ್ಯ ಕೆಳಗಡೆ ಬಿತ್ತು. ಇದಂತೂ ಮಾಯಾಶಕ್ತಿ ಇರೋ ಎತ್ತು. ಬಹುಶಃ ಇದ್ರ ಯಜಮಾನನ್ಗೆ ಇದ್ರ ವಿಷಯ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಈಗ ಭೋಲಾ ಅಲ್ಲಿಗ್ ಹೋಗಿ ಕಲ್ಲುವಿನ ಗಂಟನ್ನ ತೆಗ್ಯೋಕ್ ಶುರು ಮಾಡ್ದ. ಆಗ್ಲೇ ಡಾಬಾದ ಮಾಲೀಕ ಅಲ್ಲಿಗ್ ಬಂದ. ನೀವು ಈ ಎತ್ತನ್ನ ಮಾರೋದಕ್ಕೆ ಇಷ್ಟಪಡ್ತೀರಾ? ಹೌದು, ನೀವಿದನ್ನ ಖರೀದಿ ಮಾಡ್ತೀರಾ? ಹೌದು ಹೌದು, ಯಾಕಿಲ್ಲ. ನಾನು ಈ ಎತ್ತಿಗೆ ಬದಲಾಗಿ ನಿಮ್ಗೆ 1000 ಬೆಳ್ಳಿ ನಾಣ್ಯಗಳನ್ನ ಕೊಡ್ತೀನಿ. 1000ನಾ? ಸರಿ ಸರಿ, ಕೊಟ್ಬಿಡಿ. ಭೋಲಾಗೆ ಎತ್ತಿನ ಬದ್ಲಿಗೆ 1000 ಬೆಳ್ಳಿಯ ನಾಣ್ಯಗಳು ಸಿಕ್ತು. ಆ ನಾಣ್ಯಗಳನ್ನ ತಗೊಂಡು ಅವನು ಮಂಡಿಗೆ ಬಂದ. ಮತ್ತೆ ಅವನು 4 ಹಸುಗಳನ್ನ ಕೊಂಡ್ಕೊಂಡ. ಭೋಲಾಗೆ ಖುಷಿಯಾಗಿತ್ತು. ಅವನು ಹಸುಗಳನ್ನ ತಗೊಂಡು ಮತ್ತೆ ಹಳ್ಳಿಗ್ ಬಂದ. ಭೋಲಾ ಹಸುಗಳನ್ನ ಚೆನ್ನಾಗಿ ನೋಡ್ಕೊಂಡ. ಮತ್ತೆ ಹಾಲಿನ ವ್ಯವಸಾಯ ಶುರು ಮಾಡ್ದ. ನಿಧಾನವಾಗಿ ಭೋಲಾ ಶ್ರೀಮಂತನಾಗ್ಬಿಟ್ಟ. ಮತ್ತೆ ಅವನ್ ಪಕ್ಕದ ಮನೆಯವನು ಹೊಟ್ಟೆ ಕಿಚ್ಚಿನಿಂದ ಸಾಯ್ತಾ ಇದ್ದ. ಭೋಲಾನ ಎತ್ತು ಅವನಿಗೆ ಒಂದು ಮಾಯಾವಿ ಎತ್ತಾಗಿತ್ತು. ಮತ್ತೆ ನಮಗೆ ಸಿಕ್ಕಂತ ಪಾಠ ಏನಂದ್ರೆ, ನಾವ್ ಯಾರ ಬಗ್ಗೆನೂ ಹೊಟ್ಟೆ ಕಿಚ್ಚು ಪಡಬಾರ್ದು. ಹಾಯ್, ನಾನು ಶೈನಿ. ನೀವ್ ನನ್ನನ್ನ ಹೀಗೆ ನೋಡೋಕ್ ಇಷ್ಟಪಟ್ರೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಮತ್ತೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.